ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇವನ್ ಇದ್ದು ವೆರಿ ಬಿಗ್ ಅಪ್ಡೇಟ್ಸ್ ಹತ್ರ ಇದೆ. ಏನಪ್ಪಾ ಅಂದ್ರೆ ನಿಮ್ಗೆ ಈ 3 ತಿಂಗಳದ್ದು ಅಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿದು ಯಾವಾಗ ಅಮೌಂಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ನ್ಯೂ ಅಪ್ಲಿಕೆಂಟ್ಸ್ಗೆ ಅಮೌಂಟ್ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ ಎಲ್ಲಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಂಬಿಡಿ. ಯಾಕಂದ್ರೆ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಂದು ಹಾಕುವಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸಮೇತ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡೋದೇ ಬೇಡ. ಇವನ್ ಇದ್ದಿದ್ದು ಅಪ್ಡೇಟ್ಸ್ ಸಾಕಷ್ಟು ಕಂಟಿನ್ಯೂಸ್ ಕೇಳ್ತಿದ್ರು. ಇವನ್ ಇದು ಸ್ಟಾಪ್ ಆಗುತ್ತಾ, ಮತ್ತೆ ಎಷ್ಟು ಅಮೌಂಟ್ ಬರುತ್ತೆ, ಏನು ಯಾವಾಗ, ಸಾಕಷ್ಟು ಕಂಟಿನ್ಯೂಸ್ ಕೇಳ್ತಿದ್ರು. ನೋಡಿ, ಮೊದಲನೇದು ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ ಡಿಸೆಂಬರ್ ಅಮೌಂಟ್ ಅನ್ನೋದು ಅಮೌಂಟ್ ಆದ್ರೆ ಕ್ರೆಡಿಟ್ ಆಗ್ತಾ ಇದೆ. ಇನ್ನು ಜನವರಿ ಅಮೌಂಟ್ ಅನ್ನೋದು ಈ ಮಂತ್ ಅಲ್ಲಿ, ಈ ವೀಕ್ ಅಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗ್ತಿದೆ ಅಂತ ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಬಂದಿರುವಂತಹ ಅಪ್ಡೇಟ್ಸ್ ಆದ್ರೆ ಇದಾಗಿರೋದು. ಓಕೆನಾ, ಇವನ್ ಇದ್ದು ಅಪ್ಡೇಟ್ಸ್ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇನ್ನೊಂದ್ಸರಿ ನಿಮಗೆ ಡಿಸೆಂಬರ್ ಅಮೌಂಟ್ ಆಲ್ರೆಡಿ ಸಾಕಷ್ಟು ಜನಕ್ಕೆ ಕ್ರೆಡಿಟ್ ಆಗ್ತಿದೆ. ಕ್ರೆಡಿಟ್ ಆಗಿದೆ ಅಂದ್ರೆ ಆಗುತ್ತೆ. ಮತ್ತೆ ಈಗ ಜನವರಿದು ಕೂಡ ಈ ವೀಕ್ ಅಲ್ಲಿ ನಿಮಗೆ ಅಮೌಂಟ್ ಅನ್ನು ಕ್ರೆಡಿಟ್ ಆಗುತ್ತೆ. ಓಕೆನಾ, ಐ ಥಿಂಕ್ ಕನ್ಫರ್ಮೇಷನ್ ಇತ್ತು ಅಂತ ಹೇಳ್ತಾ ನೆಕ್ಸ್ಟ್ ಈಗ ನ್ಯೂ ಅಪ್ಲಿಕೆಂಟ್ಸ್ ಅಂದ್ರೆ ಯಾಕಂದ್ರೆ ಸಾಕಷ್ಟು ಜನ ಇವನ್ ಇದೆ ಸ್ಕೀಮ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂದ್ರೆ ಇಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಅಂತ ಕಂಟಿನ್ಯೂಸ್ ಕ್ವಶನ್ಸ್ ಕೇಳ್ತಿದ್ರು. ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಯಾಕಂದ್ರೆ 61 crores ಅಂದ್ರೆ 614 ಕೋಟಿ ಇದಕ್ಕೆ ಗೌರ್ಮೆಂಟ್ ಇವಾಗ ಅಮೌಂಟ್ ಅನ್ನೋದು ರಿಲೀಸ್ ಆಗಿದೆ. ಅಂದ್ರೆ ಇದಕ್ಕಂತ ಇವನ್ ಇದೆ ಸ್ಕೀಮ್ ಅಂತ ಎತ್ತಿಟ್ಟಿದ್ದಾರೆ. ಅಂದ್ರೆ ಈಗ 2 ವರ್ಷ ಏನಕ್ಕೆ ಸ್ಟಾಪ್ ಆಗುತ್ತೆ ಅದನ್ನ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ನೋಡಿ, ಈಗ ನಮಗೆ ಯಾವಾಗ ಸ್ಟಾರ್ಟ್ ಆಗಿದ್ದು, ಜನವರಿ 2024 ಅಲ್ಲಿ ಈ ಒಂದು ಸ್ಕೀಮ್ ಅನ್ನೋದು ಸ್ಟಾರ್ಟ್ ಆಯ್ತು. ಓಕೆನಾ, ಸ್ಟಾರ್ಟ್ ಆಗಿದ್ದು ಈಗ ಆಲ್ರೆಡಿ 2026 ಇರೋದ್ರಿಂದ ನಿಮಗೆ 2 ವರ್ಷ ಯಾರ್ದು ಇಲ್ಲಿವರೆಗೂ ಅಮೌಂಟ್ ಅನ್ನೋದು ರಿಸೀವ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಇನ್ನೂ 1 ಮಂತ್ ಇದೆ. ಆ 1 ಮಂತ್ ಅಮೌಂಟ್ ಇಸ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 2 years ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ 2 years ಕಂಪ್ಲೀಟ್ ಆದಂಗೆ ನಿಮಗೆ ಅವರು ಯಾರು ಬೇಕಾದ್ರೆ ಅಂದ್ರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಓಕೆನಾ, ಇವನ್ ಇದೆ. ಮತ್ತೆ ನ್ಯೂ ಅಪ್ಲಿಕೆಂಟ್ ಯಾರು ನ್ಯೂ ಅಪ್ಲಿಕೇಶನ್ಸ್ ಆಗ್ತಾರೆ, ಇವ್ರು ಎಲ್ಲ ಅಪ್ರೂವ್ ಮಾಡಬೇಕು, ಇವ್ರು ಯಾವ ಥರ ಸಬ್ ಡಿಕ್ಲರೇಷನ್ ಕೊಡಬೇಕಂದ್ರೆ ನೀವು ಆಲ್ಮೋಸ್ಟ್ ಈಗ ಏನು ಅಮೌಂಟು ಜನವರಿ ಇದು ಮತ್ತೆ ಫೆಬ್ರವರಿ ಇದು ಇನ್ನು ನೆಕ್ಸ್ಟ್ ಮಂತಲ್ಲಿ, ಯಾಕಂದ್ರೆ ಇನ್ನೂ ಫೆಬ್ರವರಿ ಅಮೌಂಟ್ ರಿಲೀಸ್ ಆಗಿರೋದ್ರಿಂದ ನೆಕ್ಸ್ಟ್ ಈ ಮಂತ್ ಎಂಡಿಂಗಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಫೆಬ್ರವರಿ ಮತ್ತು ಡಿಸೆಂಬರ್ದು ಅಂತ ಕೇಳಿದ್ರೆ ನಿಮಗೆ ಡಿಸೆಂಬರ್ ಜನವರಿದು ಆಲ್ರೆಡಿ ಅಮೌಂಟ್ ಕ್ರಿಯೇಟ್ ಆಗಿದೆ. 60 to ಆಲ್ಮೋಸ್ಟ್ 70 to 60% ಸ್ಟೂಡೆಂಟ್ಸ್ಗೆ ಅಮೌಂಟ್ ಅನ್ನೋದು ಕ್ರಿಯೇಟ್ ಆಗ್ತಿದೆ. ಓಕೆನಾ, ಕ್ರೆಡಿಟ್ ಆಗಿದೆ, ಆಗ್ತಾ ಇದೆ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಕ್ರಿಯೇಟ್ ಆಗ್ತಿದೆ, ವೇಟ್ ಮಾಡಿ. ಈಗ ನ್ಯೂ ಅಪ್ಲಿಕೆಂಟ್ಸ್ನೇ ಮಾತಾಡ್ತಾ ಹೋಗೋಣ. ನ್ಯೂ ಅಪ್ಲಿಕೆಂಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನೆಕ್ಸ್ಟ್ ಈಗ ನಿಮಗೆ ಒಳ್ಳೆ ಇನ್ನೊಂದ್ಸರಿ ಅಪ್ಲಿಕೇಟ್ ಬಿಟ್ಟಾಗ ನೀವು ನಿಯರ್ ಇರೋ ನೀವು ಜಿಲ್ಲಾ ಅಂದ್ರೆ ಜಿಲ್ಲಾ ಆಫೀಸ್ ಅಂತ ಕೇಳ್ತೀವಿ. ಅಂದ್ರೆ ನಿಮಗೆ ತಾಲೂಕು ಆಫೀಸ್ ಹತ್ರ, ನಿಮಗೆ ಜಿಲ್ಲಾ ಆಫೀಸ್ ಹತ್ರ ಹೋಗಿ DDO ಅಥವಾ DDI ಆ ಒಂದು ಆಫೀಸ್ ಹತ್ರ ಹೋಗಿ ನಿಮ್ಮ ಒಂದು ಅಪ್ಲಿಕೇಶನ್ಸ್ ವೆರಿಫೈಡ್ ಆದ್ರೆ ಮಾಡ್ಕೋಬೇಕಾಗಿರುತ್ತೆ. ವೆರಿಫೈಡ್ ಆದ ತಕ್ಷಣ ಅಮೌಂಟ್ ಆದ್ರೆ ಬರುತ್ತೆ ಗೌರ್ಮೆಂಟ್ ಕಡೆಯಿಂದ ಇವನ್ ಇದೆ ಸ್ಕೀಮಿಂದ. ಅಲ್ಲಿಂದ ನೀವು ಸೆಲ್ಫ್ ಡಿಕ್ಲರೇಷನ್ಸ್ ಕೊಡ್ಕೊಂತ ಹೋಗ್ಬೋದಾಗಿರುತ್ತೆ. ಓಕೆನಾ, ಇದು ಒಂದು ಇವನ್ ಇದು ಅಪ್ಡೇಟ್ಸ್ ಆಗಿತ್ತು. ಎಲ್ಲಿ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು. ಆಮೇಲೆ ನಿಮಗೆ ಎಕ್ಸಾಮ್ ಬರ್ದು ಈಗ ನ್ಯೂ ಅಪ್ಲಿಕೆಂಟ್ಸ್ಗೆ ನೀವು ಏನಾದ್ರು ಅಪ್ಲೈ ಮಾಡ್ತಿದ್ರೆ ನೀವೇನಾದ್ರೂ ಎಕ್ಸಾಮ್ ಬರೋದು 180 days ಅವ್ರಿಗೂ ಅಂತ ಕೊಟ್ಟಿದ್ದಾರೆ ಟೈಮು. 180 ದಿನಗಳು ಕಂಪ್ಲೀಟ್ ಆಗಿದ್ರೆ ಮಾತ್ರ ಈ ಸ್ಕೀಮ್ಗೆ ನೀವು ಅಪ್ಲಿಕೇಶನ್ಸ್ ಹಾಕಕ್ಕೆ ಎಲಿಜಿಬಲ್ ಆದ್ರೆ ಇರ್ತೀರಾ. ಓಕೆನಾ, 180 days ಆದಮೇಲೆ ನೀವು ನಿಯರ್ ಜಿಲ್ಲಾ ಅಧಿಕಾರಿ ಹೋಗ್ಬಿಟ್ಟು DDO ಅಂದ್ರೆ ಜಿಲ್ಲಾ ಆಫೀಸ್ ಹತ್ರ ಹೋಗಿ, ಡಿಸ್ಟ್ರಿಕ್ಟ್ ಆಫೀಸ್ ಹತ್ರ ಅಲ್ಲಿ ಹೋಗ್ಬಿಟ್ಟು ನೀವು DDI ಅಥವಾ DDO ಹತ್ರ ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ಸ್ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಮೌಂಟ್ ಬಂದಮೇಲೆ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಹೋಗಿ ಅಂತ ಹೇಳ್ತಾ ಇದಿಷ್ಟು ಇವನ್ ಇದೆ ಸ್ಕೀಮ್ಗೆ ಯಾವ ಥರ ಅಮೌಂಟ್ ಬರುತ್ತೆ ಅಂದ್ರೆ ಈಗ ಜನವರಿದು ಮತ್ತು ಫೆಬ್ರವರಿದು ಏನು ವೇಟ್ ಮಾಡ್ತಿದ್ದೀರಾ ನೀವು ಡಿಪ್ಲೊಮಾ ಸ್ಟೂಡೆಂಟ್ಸ್ ಆದರೆ 1500, ಮತ್ತು ನೀವು ಡಿಗ್ರಿ ಅಂದರೆ ಆಗಿದ್ರೆ ಡಿಗ್ರಿ ಹೋಲ್ಡರ್ ಆಗಿದ್ರೆ ನಿಮಗೆ 3000 ಅನ್ನೋದು ಅಮೌಂಟ್. ಆದರೆ ಈ ಮಂತಲ್ಲಿ ಆಲ್ರೆಡಿ ಎಷ್ಟೋ ಜನ ಕ್ರೆಡಿಟ್ ಆಗಿದೆ. ಇನ್ನು ಈ ಫೆಬ್ರವರಿದು ಸಾಕಷ್ಟು ಜನ ಕೇಳಿ ಮಂತ್ ಎಂಡಿಂಗಲ್ಲಿ ಅಮೌಂಟ್ ಆಗಿ ಕ್ರೆಡಿಟ್ ಆಗೋ ಚಾನ್ಸಸ್ ಅದ್ರ ಇರುತ್ತೆ. ಏನೇ ಅಪ್ಡೇಟ್ಸ್ ಬರಲಿ ಇವನ್ ಇದ್ದು ಎಲ್ಲ ಥರದ ಅಪ್ಡೇಟ್ಸ್ ಈ ಒಂದು ಚಾನಲ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮ್ದು ಏನೇ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಎಲ್ಲಕ್ಕೂ ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲಾಂದ್ರೆ ಏನು ಮಾಡ್ತೀನಿ ಅಂದರೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಇದಿಷ್ಟು ಇವನ್ ಇದ್ದು ಎಲ್ಲ ಥರದ್ದು ಇಲ್ಲಿವರೆಗೂ ಕರೆಂಟ್ ಅಪ್ಡೇಟ್ಸ್ ಅದ್ರ ಆಗಿತ್ತು. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಅದು ಬೇಕಾದ್ರೆ ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಆಯ್ತಾ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.